ಮೋದಿ ಅವ್ರು ಮಾಡಿದ್ರು. ಬೆಂಗಳೂರಿನಿಂದ ಚೆನ್ನೈಗೆ ಕಾರಿಡಾರ್ ರೋಡ್ ಮಾಡ್ಬೇಕು ಅಂತ ಅವ್ರು ಮಾಡಿದ್ರು. ಇವತ್ತು ಆ ರೋಡ್ ಕಣ್ಣಾರೆ ನೋಡ್ತಾ ಇದೀವಿ. ಅದ್ರ ಪಕ್ಕದಲ್ಲೇ ಬುಲೆಟ್ ಟ್ರೈನ್ ಬರ್ತದೀಗ. ಅದ್ರ ಪಕ್ಕದಲ್ಲೇ ಬುಲೆಟ್ ಟ್ರೈನ್ ಬರ್ತದೀಗ. ಅದ್ರ ಪಕ್ಕದಲ್ಲೇ ಬುಲೆಟ್ ಟ್ರೈನ್ ಬರ್ತದೀಗ. ಅದ್ರ ಪಕ್ಕದಲ್ಲೇ ಬರುತ್ತೆ. ಅವ್ ಲೆಕ್ಕ ಹಾಕೊಳ್ಳಿ. ನಾವು ಮತ್ತೆ ಇನ್ನೇನು ಕೆಲವೇ 3-4 ವರ್ಷ ಕಳೆದ್ರೆ ನಾವ್ ಯಾರು ಬೆಂಗಳೂರಿಗೆ ಏನು ತಗೊಳಕ್ ಹೋಗಲ್ಲ. ಎಲ್ಲವೂ ಇಲ್ಲೇ ಸಿಕ್ಬಿಡ್ತದೆ. ಅಷ್ಟು ದೊಡ್ಡ ನಗರ ಆಗ್ತದೆ ಈ ಗಡಿಭಾಗ. ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನ ಮಟ್ಟದಲ್ಲಿ ನಮ್ಮ ದೇಶವನ್ನ ತೆಗೆದುಕೊಂಡು ಹೋಗ್ಬೇಕಂತ ಸಂಕಲ್ಪ ಮಾಡಿದ್ದೇನೆ. 26ನೇ ತಾರೀಕು ನಡೀತಕ್ಕಂತ ದೇಶದ ಚುನಾವಣೆ, ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶ 140 ಕೋಟಿ ಜನ ಕೂಡ ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 26ನೇ ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ತೆನೆ ಹೊತ್ತ ಮಹಿಳೆಗೆ ಆ ಗುರುತಿಗೆ ನಾವೆಲ್ಲರೂ ಕೂಡ ವೋಟ್ ಹಾಕ್ಬೇಕಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಬೀದಿಯಲ್ಲೂ ಮನೆ ಹತ್ರ ಹೋಗಿ ನಾವು ಮತಯಾಚನೆಯನ್ನ ಮಾಡ್ತಾ ಇದ್ದೀವಿ. ದೇಶ ಉಳಿಬೇಕಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಂದು ಸಾರಿ ಪ್ರಧಾನಮಂತ್ರಿ ದೇಶಕ್ಕೆ ಆಗ್ಲೇಬೇಕು. ಬೇರೆ ಯಾವ ಪಕ್ಷದವರು ಕೂಡ ಈ ದೇಶವನ್ನು ಉದ್ಧಾರ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿದ್ದೇವೆ. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ಕೂಡ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಗಳನ್ನ ನೋಡಿ ದೇಶದ ಬಗ್ಗೆ ಇರ್ತಕ್ಕಂತ ಅಪಾರವಾದಂತ ಕಾಳಜಿಯನ್ನ ಅವರು ನೋಡಿ ಒಪ್ಪಿ ಜೆಡಿಎಸ್ ಪಕ್ಷದಲ್ಲೂ ಕೂಡ ನಾವು ನಿಮ್ ಜೊತೆಗೆ ನಾವು ಮೈತ್ರಿ ಆಗ್ತೀವಿ ಅಂತೇಳಿ ಒಪ್ಪಿ ಇವತ್ತು ಅವರು ಕೂಡ ನಮ್ಮ ಜೊತೆಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ನಿನ್ನೆ ತಾನೇ ಮೈಸೂರಿನಲ್ಲಿ ಅವ್ರು ಯಾವ ರೀತಿ ಭಾಷಣವನ್ನ ಮಾಡಿದ್ರು ಅಂತ ಹೇಳಿದ್ರೆ, ಆ ಇಳಿ ವಯಸ್ಸಿನಲ್ಲಿ ಇವತ್ತು ಕೂಡ ದೇಶದ ಬಗ್ಗೆ ಇರ್ತಕ್ಕಂತ ಅಭಿಮಾನ, ದೇಶವನ್ನ ಉಳಿಸ್ತಕ್ಕಂತ ಈ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರ ಮಾಡುವಂತ ಶಕ್ತಿ ಸಾಮರ್ಥ್ಯ ನರೇಂದ್ರ ಮೋದಿಜಿ ಅವರಿಗಿದೆ. ಅದಕ್ಕಾಗಿ ನಮ್ಮ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಲಿ NDA ಅಭ್ಯರ್ಥಿ MDA ಆಗಿ ನಾವು ಅವ್ರ ಜೊತೆಲಿ ಇದೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಕ್ಷೇತ್ರಕ್ಕೆ ಇವತ್ತು JDS ಪಕ್ಷದಿಂದ NDA ಮೈತ್ರಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ನಿಂತಿದ್ದಾರೆ. ಅವರ ಗುರುತು ತೆನೆ ಹೊತ್ತ ರೈತ ಮಹಿಳೆ. ಅವ್ರಿಗೋಸ್ಕರ ನಾವೆಲ್ಲರೂ ಕೂಡ ಬೀದಿಯಲ್ಲಿ ಎಲ್ಲರನ್ನು ಮತದಾರರಲ್ಲಿ ನಾವು ಮತಯಾಚನೆಯನ್ನ ಮಾಡಿ 26ನೇ ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ KGF ವಿಧಾನಸಭಾ ಕ್ಷೇತ್ರದಿಂದ ನಾವು ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, JDS ನ ಕಾರ್ಯಕರ್ತರು, ನಮ್ಮ ಎಲ್ಲಾ ಮೋರ್ಚಾ ಪದಾಧಿಕಾರಿಗಳು, ಬಿಜೆಪಿಯ ಕಾರ್ಯಕರ್ತರು ಕೂಡ ಬಹಳ ಕಷ್ಟಪಟ್ಟು ಇವತ್ತು ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಒಂದು ನಂಬಿಕೆ, ವಿಶ್ವಾಸ ಇದೆ. ಈ ಬಾರಿ KGF ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬು ಅವರನ್ನ ಜಯಗಳಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ, ಜಯ ನಿಶ್ಚಿತ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ. 26ನೇ ತಾರೀಕು ನಮ್ಮ ಕ್ಷೇತ್ರದಲ್ಲಿ ಮಾಡ್ಬೇಕು ಅಂತ ಹೇಳಿ ನಿಗದಿ ಆಗಿತ್ತು. ಆಗ ಮೋದಿಜಿಯವರು, ನರೇಂದ್ರ ಮೋದಿಜಿಯವರು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ 26ನೇ ತಾರೀಕು. ಈ ವಿಭಾಗದಲ್ಲಿ ಇರ್ತಕ್ಕಂತ 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ನ ಎಲ್ಲಾ ಕಾರ್ಯಕರ್ತರು ಅಲ್ಲಿ ಹೋಗೋದ್ರಿಂದ ಅವತ್ತು ಕ್ಯಾನ್ಸಲ್ ಆಗಿದೆ. ಮತ್ತೊಂದು ದಿನ ಅದನ್ನ ನಿಗದಿ ಆಗುತ್ತೆ, ನಿಮ್ಗೆ ತಿಳಿಸ್ತೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಜನ ಕಾರ್ಯಕ್ರಮ? ನಮ್ಮ ಕ್ಷೇತ್ರದಿಂದ 100 ಬಸ್ ಮಾಡ್ಬೇಕಂತ ಹೇಳಿ ನಮ್ಗೆ ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ಎಲ್ಲಾ ಕಾರ್ಯಕರ್ತರಿಗೂ ನಮ್ಮ ಮಂಡಲ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಎಲ್ಲಾ ಮೋರ್ಚಾ ಪದಾಧಿಕಾರಿಗಳೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಹೋಗ್ತಾ ಇದ್ವಿ. ಕ್ಷೇತ್ರ ಬಂಗಾರಪೇಟೆಯಲ್ಲಿ ಒಂದ್ಸರಿ ಬೈ ಎಲೆಕ್ಷನ್ ಕರೆಸಿದ್ರು. ಜನ ಹೆಂಗ್ ಬಂದ್ರು ಅಂತ ಹೇಳಿದ್ರೆ ಯಾರು ಕೂಡ ಅಲ್ಲಿ ಹೋಗಕ್ಕೆ ಆಗ್ಲಿಲ್ಲ. ಆ ರೀತಿ ಸಾವಿರಾರು ಜನ ಸಂಖ್ಯೆ ಸೇರ್ಬಿಟ್ರು. ಮತದಾನ ಆಗಿ ಎಣಿಕೆ ಬಂತು, ಚಿರಂಜೀವಿ ಬಂದು ಓಟೇ ಇಲ್ಲ, ಅದು ಎಲ್ಲಿ ಹೋಗ್ಬಿಡುತ್ತೋ ಗೊತ್ತೇ ಇಲ್ಲ. ಹಂಗಾಗಿ ಕೆಲವೊಮ್ಮೆ ಏನಾಗತ್ತೆ, ನಮ್ಮ ಮತದಾರರ ಮನಸ್ಸಿದೆಯಲ್ಲ ಅದು ಬಹಳ ತೀರ್ಮಾನ ಮಾಡ್ತಕ್ಕಂಥ ಮನಸ್ಸು. ಅವ್ರಿಗೆ ಯಾರು ಬಂದು ಕೇಳಿದ್ರೆ ಓಟ್ ಹಾಕ್ಬೇಕು ಅನ್ನೋದು ಆ ಮತದಾರ ತೀರ್ಮಾನ ಮಾಡ್ತಾರೆ. ಒಂದೊಂದು ಟೈಮಲ್ಲಿ ಆ ರೀತಿನೂ ಆಗ್ಬೋದೇನೋ. ಅದಕ್ಕೋಸ್ಕರ ನಾವು ಬೇರೆ ಬೇರೆ ನಾಯಕರುಗಳೆಲ್ಲ ಕರೆಸಿ ಮಾಡ್ಬೋದು. ಸಮಯದ ಅಭಾವ ಇದೆ, ಬಹಳ ಕಡಿಮೆ ಇದೆ. ಹಂಗಾಗಿ ನೋಡಿ ಬೀದಿಗೆ ಹೋಗ್ತಾ ಇದೀವಿ, ಮನೆಗೆ ಹೋಗ್ತಾ ಇದೀವಿ, ಓಟ್ ಕೇಳ್ತಾ ಇದೀವಿ. ಇದಕ್ಕಿಂತ ಪ್ರಚಾರ ಇನ್ನೇನ್ ಬೇಕು ನೋಡಿ. ಈಗ ನೀವು ಕೇಳೋದ ಪ್ರಶ್ನೆಗೆ, ಕಳೆದ 10 ವರ್ಷಗಳಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂತ ಕಾರ್ಯಕ್ರಮ, ಅವರು ಈ ದೇಶವನ್ನ ಸುಭದ್ರತೆಯತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ತೀರ್ಮಾನಗಳು, ಇವೆಲ್ಲವನ್ನು ಕೂಡ ಸ್ವಾತಂತ್ರ್ಯ ಬಂದ ಕಳೆದ 70 ವರ್ಷಗಳಲ್ಲಿ ಯಾವುದೇ ಪ್ರಧಾನಮಂತ್ರಿ ಇಲ್ಲಿ ತನಕ ಮಾಡಲಿಲ್ಲ, ಎಕ್ಸೆಪ್ಟ್ ವಾಜಪೇಯಿ ಅವರನ್ನ ಬಿಟ್ಟು. ಹೇಳಿ, ಈ ರೀತಿ ಅಭಿವೃದ್ಧಿ ಈ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ವಾಜಪೇಯಿ ಕಾಲ ಬಿಟ್ರೆ, ಅದಾದ ನಂತರ ಕಳೆದ 10 ವರ್ಷಗಳಲ್ಲಿ ಅಭಿವೃದ್ಧಿ ಆಗಿರೋದು ಯಾರಂತ ಹೇಳಿದ್ರೆ ಇವತ್ತು ಎಲ್ಲಾ ಜನಸಾಮಾನ್ಯರು ಮಾತಾಡ್ತಾರೆ.
ಈವನ್ ಕಾಂಗ್ರೆಸ್ ಅವರು ಕೂಡ ಮಾತಾಡ್ತಾರೆ. ಅವ್ರಿಗೆ ವಿಧಿ ಇಲ್ಲ, ಒಂದು ಪಕ್ಷದಲ್ಲಿ ಇದ್ದಾರೆ, ಹಂಗಾಗಿ ವೇದಿಕೆಯಲ್ಲಿ ಮಾತಾಡಲ್ಲ. ನೀವು ಹಾಗೆ ಹೋಗಿ ಮಾತಾಡಿ, ಇಲ್ಲಪ್ಪ ಈ ದೇಶಕ್ಕೆ ನರೇಂದ್ರ ಮೋದಿಯನ್ನೇ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅವರು ಕೂಡ ಓಟ್ ಹಾಕಿ ತಯಾರಿದ್ದಾರೆ. ಅಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದು ಅಜೆಂಡಾ ಅಂತ ಒಂದೇ ನಾವು ಹೇಳಕ್ ಆಗೋದಿಲ್ಲ. ಈ ದೇಶದಲ್ಲಿ ಏನೇನು ಕಾರ್ಯಕ್ರಮಗಳು ಆಗದೆ ಇರ್ತಕ್ಕಂಥದ್ದೆಲ್ಲ ಮಾಡದೆ ಯಾರು ಬಿಟ್ಟೋಗಿದ್ರೆ ಅವೆಲ್ಲನೂ ಕೂಡ ಇತ್ತು ಮಾಡಿ ದೇಶದ ಜನರ ಮುಂದೆ ಇಟ್ಟಿದೆ. ಅರೆ ಐಶಗಳ ಕಾಲದಿಂದ ರಾಮ ಮಂದಿರನ ಕಟ್ಟಲಿಕ್ಕೆ ಏನೇನು ಶಪಥ ಮಾಡಿ ಅನೇಕ ನೂರಾರು ಜನ ಪ್ರಾಣ ತ್ಯಾಗ ಮಾಡಿದಂತ ಆ ಹೋರಾಟದ ಪ್ರತಿಫಲ ಇವತ್ತು ನರೇಂದ್ರ ಮೋದಿಜಿಯವರು ಯಾವುದೇ ಗಲಾಟೆಗಳಿಲ್ಲದೆ, ಏನೂ ತೊಂದರೆ ಇಲ್ಲದೆ ಅಂತ ಭವ್ಯವಾದ ಬಾಲರಾಮನ ಪ್ರತಿಷ್ಠಾಪನೆ ಮಾಡಿದೆ. ಯಾವ ರೀತಿ ಮಾಡಿದ್ರೆ ಕಣ್ಣಾರಿ ಜಗತ್ತೇ ನೋಡಿದೆ. ಹೌದಲ್ಲೋ? ಇದು ಐತಿಹಾಸಿಕ. ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳು ಯಾರು ಮಾಡಿದ್ರು? ನಮ್ಮ ಕ್ಷೇತ್ರದಲ್ಲಿ ಹಾದು ಹೋಗ್ತಾ ಇದೆಯಲ್ಲ, ಬೆಂಗಳೂರು ಚೆನ್ನೈ ಕಾರಿಡಾರ್ ರೋಡ್. ಯಾವತ್ತಾದ್ರೂ ನಾವು ಕನಸ್ಕೊಂಡಿದ್ವಾ ಇಲ್ಲಿ ಬರುತ್ತೆ ನಮ್ಗೆ ಕ್ಷೇತ್ರದಲ್ಲಿ ಅಂತ? ಆದ್ರೆ ಮೋದಿ ಅವ್ರು ಮಾಡಿದ್ರು. ಬೆಂಗಳೂರಿನಿಂದ ಚೆನ್ನೈಗೆ ಕಾರಿಡಾರ್ ರೋಡ್ ಮಾಡ್ಬೇಕು ಅಂತ ಅವ್ರು ಮಾಡಿದ್ರು. ಅದ್ರ ಪಕ್ಕದಲ್ಲೇ ಬುಲೆಟ್ ಟ್ರೈನ್ ಬರ್ತದೆ. ಈಗ ಅದ್ರ ಪಕ್ಕದಲ್ಲೇ ಬರುತ್ತೆ. ಅವ್ ಲೆಕ್ಕ ಹಾಕೊಳ್ಳಿ. ನಾವು ಮತ್ತೆ ಇನ್ನೇನು ಕೆಲವೇ 3-4 ವರ್ಷ ಕಳೆದ್ರೆ ನಾವ್ ಯಾರು ಬೆಂಗಳೂರಿಗೆ ಏನು ತಗೊಳಕ್ ಹೋಗಲ್ಲ. ಎಲ್ಲವೂ ಇಲ್ಲೇ ಸಿಕ್ಬಿಡ್ತದೆ. ಅಷ್ಟು ದೊಡ್ಡ ನಗರ ಆಗ್ತದೆ ಈ ಗಡಿಭಾಗ. ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನ ಮಟ್ಟದಲ್ಲಿ ನಮ್ಮ ದೇಶವನ್ನ ತೆಗೆದುಕೊಂಡು ಹೋಗ್ಬೇಕಂತ ಸಂಕಲ್ಪ ಮಾಡಿದ್ದೇನೆ.